ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ನಾನಿವತ್ತು ಮೊಸಪ್ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ. ಅದಕ್ಕೆ ಬೇಕಾಗುವಂಥದ್ದು ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಹಾಗೂ ಸಾಸಿವೆ ಒಗ್ಗರಣೆಗೆ, ಮತ್ತೆ 1 ಲೋಟದಷ್ಟು ತೊಗರಿಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಗೂ ಈರುಳ್ಳಿ ತಗೊಂಡಿದ್ದೀನಿ. ಮತ್ತೆ ಕಲ್ಲುಪ್ಪು, ಮತ್ತೆ ಸೊಪ್ಪು, ಮಿಕ್ಸ್ ಸೊಪ್ಪದು. ಸೊ ಇವಾಗ ಒಂದು ಪಾತ್ರೆಗೆ ಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಸೊಪ್ಪು ಹಾಕಿ, ಮತ್ತೆ ಅದಕ್ಕೆ ನಾನು ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಿ 2-3 ವಿಶಿಲ್ ಅಷ್ಟು ನಾನು ಅದನ್ನ ಕುಕ್ ಮಾಡ್ಕೊತಾ ಇದ್ದೀನಿ. ಕುಕ್ ಆದ್ಮೇಲೆ ಅದನ್ನ ಸಪ್ರೇಟ್ ನೀರನ್ನು ಮತ್ತು ಅದನ್ನ ನಾವು ಬೇಯಿಸಿರ್ತೀವಲ್ಲ ಅದನ್ನ ಸಪ್ರೇಟ್ ಮಾಡೋಕ್ಕೋಸ್ಕರ ನಾನು ಒಂದು ಪಾತ್ರೆಗೆ ಸೋಸಕ್ಕೆ ಇಟ್ಟಿದ್ದೀನಿ. ಅದು ಸೋಸಾದ್ಮೇಲೆ ಮತ್ತೆ ಅದನ್ನ ತಗೊಂಡು ನಾವ್ ಈ ತರ ಮಸಿಯ ಕೋಲ್ ಇದ್ರೆ, ನಿಮ್ಮ ಹತ್ರ ಕೋಲ್ ಇದ್ರೆ ಅದ್ ಮಾಡ್ಕೋಬಹುದು, ಇಲ್ಲ ಸ್ಮ್ಯಾಶರ್ ಇರುತ್ತಲ್ಲ ಅದ್ರಲ್ಲಿ ನೀವು ಸ್ಮ್ಯಾಶ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರ್ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀವು ನೀರ್ನ ಆಡ್ ಮಾಡ್ಕೊಳ್ಳಿ. ಅದಕ್ಕೆ ನೀರ್ ಆಡ್ ಮಾಡಾದ್ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ ನಾನು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ 4-5 ಸ್ಪೂನ್ ಅಷ್ಟು ಆಯಿಲ್ನ ಆಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಅದು ಸ್ವಲ್ಪ ಚಿಟಪಟ ಸೌಂಡ್ ಅಂದ್ರೆ ಸಿಡಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಅದೊಂದು 2 ಮಿನಿಟ್ಸ್ ಸಿಯದ್ ಬೇಡ. ಮತ್ತೆ ಇವಾಗ ನಾನು ಅದಕ್ಕೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಆಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ. ಮತ್ತೆ ಇವಾಗ ನಾನು ಸ್ವಲ್ಪ ಕರಿಬೇವನ್ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ನೀವು ಕರಿಬೇವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಒಗ್ಗರಣೆ ಕರಿಬೇವು ಇದ್ರೇನೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಹಾಕಲ್ಲ, ಕೆಲವೊಬ್ರು ಹಾಕ್ತಾರೆ. ಸೊ ನಾನು ಇವಾಗ ಒಗ್ಗರಣೆನ ನಾನು ಸಾಂಬಾರ್ ಏನ್ ರೆಡಿ ಮಾಡಿರ್ತೇನೆ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಾದ್ಮೇಲೆ ಅದೊಂದು 3-5 ಮಿನಿಟ್ಸ್, ಮೋರ್ ದೆನ್ 5 ಮಿನಿಟ್ಸ್ ಅದು ಸ್ವಲ್ಪ ನೀಟಾಗಿ ಕುದಿ ಬರುವಷ್ಟು ನಾವು ಬಿಟ್ರೆ, ಕುದಿ ಬಂದ್ಮೇಲೆ ಸೊಪ್ಪು ಸಾರು ರೆಡಿ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಈಗ ನೀವು ಮೊಸಪ್ ಸಾರು ಯಾವ ರೀತಿಯಾಗಿ ಮಾಡೋದಂತ ನೋಡಿದ್ರಲ್ವಾ. ಖಂಡಿತ ನಿಮ್ಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್